ಇದು ಧ್ವನಿ ಕೇಳಿದ್ರೆ ಮನುಷ್ಯರ ಧ್ವನಿ ತರ ಇಲ್ವಲ್ಲ? ಯಾರು ನೀನು? ನಾನು ಅಳಿಯೋ. ಏ ಅಳಿಯೋ? ಎಲ್ಲಾದ್ರೂ ಹೋಗಿ ನಟ್ಸು ಗಿಟ್ಸು ತಿನ್ನೋ ಬದಲು ಇಲ್ಲೇ ಮಾಡ್ತಾ ಇದೀಯಾ? ಒಂದ್ಸಲ ನಾನು ಸಮುದ್ರದ ಹತ್ರ ಓಡಾಡ್ಬೇಕಾದ್ರೆ ಕೋತಿಗಳೆಲ್ಲ ಸಮುದ್ರಕ್ಕೆ ಕಲ್ಲು ಹಾಕ್ತಿದ್ರು. ಕತೆ ಹೇಳ್ಬೇಕು ಅಂತ ನಾನ್ ಬಂದಿದ್ದೀನಿ, ನೀನ್ ನೋಡ್ರೆ ಕೋತಿ ಚೇಷ್ಟೆ ಬಗ್ಗೆ ಹೇಳ್ತಾ ಇದೆಯಲ್ಲ. ನಾನು ಕೋತಿ ಚೇಷ್ಟೆ ಅಂತಾನೆ ಅನ್ಕೊಂಡೆ ದಾಸ್ರೆ. ಆದ್ರೆ ಕೋತಿಗಳನ್ನ ಕೇಳಿದ್ರೆ ಅವ್ರು ಏನಂದ್ರು ಗೊತ್ತಾ? ಏನ್ ಹೇಳಿದ್ರು? ನಾವು ಸೇತುವೆ ಕಟ್ತಾ ಇದೀವಿ ಅಂದ್ರು. ಆಮೇಲೆ ನಾನು ಕೂಡ ಸಹಾಯ ಮಾಡ್ದೆ. ಆಗ ಒಬ್ರು ಬಂದು ನನ್ ಮೈ ಸಾವರಿದ್ರು. ಆಗಿಂದ ನನ್ ಬೆನ್ನಲ್ಲೇ 3 ಪಟ್ಟಿ ಬಂದ್ಬಿಟ್ಟಿದೆ. ಓಹೋ, ನೀನು ರಾಮಾಯಣದ ರಾಮಸೇತು ಪ್ರಸಂಗದ ಬಗ್ಗೆ ಹೇಳ್ತಾ ಇದೀಯಾ? ಅವ್ರು ಯಾರು ಏನು ಅಂತ ಒಂದ್ ಸ್ವಲ್ಪ ಹೇಳ್ತೀಯಾ? ಹಾಗೆ ಅಯೋಧ್ಯೆಯಲ್ಲಿ ಮಹಾರಾಜ ದಶರಥ ಮತ್ತು ಮಹಾರಾಣಿ ಕೌಶಲ್ಯ ಅವರಿಗೆ ಹುಣ್ಣಿಮೆ ಚಂದ್ರನಂತೆ ಕಂಗೊಳಿಸುವ ರಾಮಚಂದ್ರ ಅವತರಿಸಿದ. ಕೌಶಲ್ಯ ಕೌಶಲ್ಯ ಈ ಹೆಸರು ಎಲ್ಲೋ ಕೇಳ್ದಂಗಿದೆಯಲ್ಲ. ಅಳಿಯು, ದಿನ ಬೆಳಿಗ್ಗೆ ಸುಪ್ರಭಾತ ಕೇಳಿಲ್ವಾ? ಕೌಶಲ್ಯ ಸುಪ್ರಜಾ ರಾಮ ಅಂತ. ಅಷ್ಟೇ ಅಲ್ಲ, ಅವತ್ತು ನಾನು ಈ ಕಡೆ ಬರ್ಬೇಕಾದ್ರೆ ತಲೆ ಎತ್ತಿ ನೋಡಿದಾಗ ಬಣ್ಣ ಬಣ್ಣ ತಾರಸಿ ಕಾಣಿಸ್ತು. ಮಕ್ಕಳು ಖುಷಿಯಾಗಿ ಆಡ್ತಾ ಇದ್ರು, ಓಡ್ತಾ ಇದ್ರು, ಓದ್ತಾ ಇದ್ರು, ನೀರಲ್ಲಿ ಈಜ್ತಾ ಇದ್ರು. ಏನೋ ಅಂತ ಕೇಳಿದ್ರೆ ಇದು ಚಿತ್ರಕೂಟ ಕೌಶಲ್ಯ ಅಂದ್ರು. ನಿಜ, ಇವತ್ತು ನಾವು ಅಲ್ಲೇ ಇದ್ದೀವಿ. ಚಿತ್ರಕೂಟ ಅಂದಿಲ್ಲ, ಅಲ್ಲಿಂದಾನೇ ನನ್ ಕತೆ ಶುರು ಮಾಡ್ತೀನಿ. ವನವಾಸ ಶುರು ಮಾಡಕ್ಕೆ ರಾಮ, ಸೀತಾ, ಲಕ್ಷ್ಮಣರು ಚಿತ್ರಕೂಟಕ್ಕೆ ಬಂದರು. ಭರತ ಕೂಡ ಅಲ್ಲಿಗೆ ಬಂದು ತನ್ನ ಅಣ್ಣನನ್ನು ಹಿಂದಕ್ಕೆ ಕರೆದುಕೊಂಡು ಹೋಗಕ್ಕೆ ನೋಡ್ದ. ಆದ್ರೆ ಅವರು ಒಪ್ಪಲಿಲ್ಲ. ಮುಂದೆ ಅವರು ಪಂಚವಟಿ ಅನ್ನೋ ಕಾಡಿಗೆ ಬಂದರು. ಲಕ್ಷ್ಮಣ, ಅಣ್ಣ, ಸ್ವಲ್ಪ ವಿಶ್ರಾಂತಿ ತೆಗೆದುಕೋ ತಮ್ಮ. ಇಲ್ಲ ಅಣ್ಣ, ಯಾರೋ ಈ ಕಡೆ ಬರಬಹುದು. ಮತ್ತೆ ಆ ಶೂರ್ಪಣಕ್ಕೆ ಬರಬಹುದು ಎಂದು ಯೋಚಿಸುತ್ತಿದ್ದೀಯಾ ಲಕ್ಷ್ಮಣ? ನಿನ್ನಿಂದ ಹೆದರಿಕೊಂಡು ಮತ್ತೆ ಅವಳು ಈ ಕಡೆ ಬರುವುದಿಲ್ಲ. ನನ್ನ ಯೋಚನೆ ಅದಲ್ಲ ಅತ್ತಿಗೆ, ಬೇರೆ ಯಾರಾದರೂ ರಾಕ್ಷಸರು ಬರಬಹುದಾ ಅಂದು. ತಮ್ಮ, ಸ್ವಲ್ಪ ಹೊತ್ತು ಕುಳಿದುಕೋ, ವಿಶ್ರಾಂತಿ ತೆಗೆದುಕೋ ಬಾ. ಹಾಗೆ ಆಗಲಿ ಅಣ್ಣ. ಓಹೋ, ಇಲ್ಲೇ ಇದ್ದಾರೆ. ನನ್ನ ಕರಾಮತ್ತು ಪ್ರಾರಂಭಿಸುತ್ತೇನೆ. ಅರೆ, ಅದೇನದು? ಬಂಗಾರದ ಜಿಂಕೆ ಎಷ್ಟು ಚಂದವಾಗಿದೆ. ಅದರ ಜೊತೆ ಆಟ ಆಡಬೇಕು ಎನಿಸುತ್ತಿದೆ. ಆದರೆ ಅದು ಹೆದರಿ ಓಡುತ್ತಿದೆ. ಜಿಂಕೆ, ಬಾಯಲ್ಲಿ ನಿನಗೆ ಹಣ್ಣು ಕೊಡುತ್ತೇನೆ, ಸಿಹಿಯೂ ಕೊಡುತ್ತೇನೆ. ಆರ್ಯ, ಆ ಜಿಂಕೆಯನ್ನು ನೋಡಿ ಅದನ್ನು ನನಗೆ ತಂದು ಕೊಡುವಿರಾ? ಬೇಡ ಸೀತೆ, ಆಸೆ ದುಃಖಕ್ಕೆ ಕಾರಣವಾಗುತ್ತದೆ. ಆ ಜಿಂಕೆಯ ಆಸೆ ಬಿಟ್ಟು ಬಿಡು. ಇಲ್ಲ ಆರ್ಯಪುತ್ರ, ನೀವಿಬ್ಬರು ಕಾಡಿನಲ್ಲಿ ಹಣ್ಣು, ಗೆಡ್ಡೆ, ಗೆಣಸು ತರಲು ಹೊರಟು ಹೋಗುತ್ತೀರಾ. ಆಗ ನಾನೊಬ್ಬಳಿಗೆ ಇರಲು ಬೇಸರವಾಗುತ್ತದೆ. ಚಂದದ ಜಿಂಕೆ ಜೊತೆಗಿದ್ದರೆ. ಆಯಿತು ಸೀತೆ. ಲಕ್ಷ್ಮಣ, ನಿನ್ನ ಅತ್ತಿಗೆಯನ್ನು ನೋಡಿಕೊಂಡು ಇಲ್ಲೇ ಇರು, ಕದಲಬೇಡ. ಆಯ್ತು ಅಣ್ಣ. ಲಕ್ಷ್ಮಣ, ಕೇಳಿದ್ಯಾ? ಅದು ನಿನ್ನ ಅಣ್ಣನ ದನಿಯಂತಿರುವುದಲ್ಲ. ನನಗೆ ಯಾಕೋ ಭಯ ಆಗುತ್ತಿದೆ. ಹೆದರಬೇಡಿ ಅತ್ತಿಗೆ, ಸಾಕ್ಷಾತ್ ನಾರಾಯಣನ ಸ್ವರೂಪನಾದ ಅಣ್ಣನಿಗೆ ಯಾರು ಏನು ಮಾಡಲಾರರು. ಇಲ್ಲ ಲಕ್ಷ್ಮಣ, ಇಲ್ಲ. ಬೇಗ ಹೋಗು, ನನಗೆ ತುಂಬಾ ಭಯವಾಗುತ್ತಿದೆ. ಹೋಗು ಲಕ್ಷ್ಮಣ, ಹೋಗು. ಆಯ್ತು
ನಮ್ಮೊಟ್ಟಿಗೆ. ಆದರೆ ಒಂದು ವಿಷಯ, ನೀವು ಯಾವುದೇ ಕಾರಣಕ್ಕೂ ಈ ಗೆರೆಯನ್ನು ದಾಟಬೇಡಿ. ನಾನಿನ್ನು ಹೋಗುತ್ತೇನೆ. ನಾನು ಭುವನೈಕ ವೀರ ದಶಕಂಠ ರಾವಣ ಸೀತೆಯನ್ನು ಅಪಹರಿಸಲು ಬಂದಿದ್ದೇನೆ. ಆಗಲೇ ಮಾರೀಚ ತನ್ನ ಕೆಲಸವನ್ನು ಮಾಡಿದ್ದಾನೆ. ಈಗಲೇ ಹೋಗಿ ಅವಳನ್ನ ಅಪಹರಿಸುತ್ತೇನೆ. ಅರೆ, ಇದೇನಿದು? ನೆಲಕ್ಕೆ ಪಾದ ಮುಟ್ಟಿದೊಡನೆ ನಖಶಿಖಾ ಅಂತ ಬೆಂಕಿ ಆವರಿಸಿತಲ್ಲ. ಇದು ಯಾವ ಮಾಯಾವಿಯ ಕೈವಾಡವೋ? ಇರಲಿ, ಈ ರಾವಣನ ಬಳಿ ಇವೆಲ್ಲಕ್ಕೂ ಮೀರಿದ ಉಪಾಯವಿದೆ. ಭವತಿ ಭಿಕ್ಷಾಂ ದೇಹಿ. ಪೂಜ್ಯರೇ, ಹೀಗೆ ಬನ್ನಿ. ಬಾರೆ, ನಾವು ಸರ್ವಸಂಗ ಪರಿತ್ಯಾಗಿಗಳು. ಹಾಗೆಲ್ಲ ನಾವು ಒಳಗೆ ಬರುವುದಿಲ್ಲ. ಬಾರೆ, ನಿನ್ನ ಭಿಕ್ಷೆ ಏನಿದ್ದರೂ ಇಲ್ಲೇ ತಂದು ಹಾಕು. ಆದರೆ ಲಕ್ಷ್ಮಣ ಗೆರೆಯನ್ನು ದಾಟಬೇಡಿ ಎಂದು ಹೇಳಿದ್ದಾನಲ್ಲ. ಬಾಳೆ, ನಿನಗೆ ಭಿಕ್ಷೆ ನೀಡಲು ಮನಸ್ಸಿಲ್ಲದಿದ್ದರೆ ಹೇಳಿಬಿಡು. ಬಂದ ದಾರಿಗೆ ಸುಂಕ ಇಲ್ಲವೆಂದು ಹೊರಟು ಹೋಗುತ್ತೇನೆ. ಕ್ಷಮಿಸಿ ಪೂಜ್ಯರೇ. ಇದೇನಾ ನಿನ್ನ ತಂದೆ ತಾಯಿಗಳು ಹೇಳಿಕೊಟ್ಟಿರುವ ಒಳ್ಳೆಯತನ? ಇರಲಿ ಬಿಡು, ನಾನು ತೆರಳುತ್ತೇನೆ. ಪೂಜ್ಯರೇ, ನಾನೇ ನಿಮ್ಮಲ್ಲಿಗೆ ಬರುತ್ತೇನೆ.